ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಬ್ಯಾಂಕ್ಗಳ ಮೂಲಕ ಸಾಲವನ್ನ ಪಡೀಲಿಕ್ಕೆ ಕಾಯ್ತಾ ಇದ್ರ ಅಥವಾ ಯಾರೆಲ್ಲ ಈಗಾಗಲೇ ಅಪ್ಲಿಕೇಶನ್ ಅನ್ನ ಹಾಕಿದ್ದು ಸಾಲವನ್ನ ಪಡೀಲಿಕ್ಕೆ ತಾವು ಕಾಯ್ತಾ ಇದ್ರ ಅಂತಹ ಒಂದು ಗ್ರಾಹಕರಿಗೆ RBI ಮೂಲಕ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಆಗಸ್ಟ್ 1ರಿಂದ ಜಾರಿಯಾಗಲಿದ್ದು ಗ್ರಾಹಕರಿಗೆ ಇನ್ನು ಮುಂದೆ ತಾವು ಸಾಲವನ್ನ ಪಡೆಯಲಿಕ್ಕೆ ಸಿವಿಲ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಸಾಲವನ್ನ ಪಡಿಬಹುದು ಮತ್ತು ಕನಿಷ್ಠ ದಾಖಲೆಗಳನ್ನ ಸಲ್ಲಿಸೋದ್ರ ಮೂಲಕ ತಾವು ತಮ್ಮ ಒಂದು ಸಾಲವನ್ನ ಪಡ್ಕೋಬಹುದು. ಕಡಿಮೆ ಬಡ್ಡಿ ದರದಲ್ಲೂ ಕೂಡ ಸಾಲವನ್ನ ಪಡ್ಕೋಬಹುದಾಗಿರುತ್ತೆ. ಸೊ ಹಾಗಾದ್ರೆ RBI ನ ಹೊಸ ನಿಯಮ ಏನು, ಸೊ ಇದು ಯಾರಿಗೆ ಅನ್ವಯವಾಗಲಿದೆ, ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟವಾದರೆ ತಮ್ಮ ಇನ್ನಿತರೆ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ದೇಶದಲ್ಲಿ ಏನು ಸಾಲವನ್ನ ಪಡಿಬೇಕಂತ ಹೇಳಿದ್ರೆ ಅನೇಕ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ದಾಖಲೆಗಳನ್ನ ವೆರಿಫೈ ಆದ ನಂತರ ಅದರಲ್ಲೂ ಕೂಡ ಸಿವಿಲ್ ಸ್ಕೋರ್ ಕಡಿಮೆ ಇದ್ರೆ ತಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗೋದು ಬಹಳ ಕಷ್ಟ ಸ್ನೇಹಿತರೆ. ಆದ್ರೆ ಇನ್ನು ಮುಂದೆ RBI ಮೂಲಕ 0 ಸಿವಿಲ್ ಸ್ಕೋರ್ ಇದ್ರೂ ಕೂಡ ತಾವು ಲೋನ್ ಅನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಈಗಾಗಲೇ RBI ಮುಂದಾಗಿದ್ದು, ಇದರಿಂದ ಗ್ರಾಹಕರಿಗೆ ಅದರಲ್ಲೂ ಕೂಡ ಯಾರೆಲ್ಲ ಲೋನ್ಗಳನ್ನ ಪಡಿಲಿಕ್ಕೆ, ಯಾರೆಲ್ಲ ಸಾಲವನ್ನ ಪಡಿಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತವರಿಗೆ ಸಹಾಯವಾಗಲಿದೆ ಸ್ನೇಹಿತರೆ. ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚು ಪ್ರಮಾಣದ ಸಾಲವನ್ನ ಕೂಡ ತಾವು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದರ ನಿಯಮಾವಳಿಗಳೇನು, ಅದರ ಬಗ್ಗೆನೂ ಕೂಡ ತಮಗೆ ಹಂತವಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಗುಡ್ ಸಿವಿಲ್ ಸ್ಕೋರ್ ಇದ್ರೆ ಮಾತ್ರ ಬ್ಯಾಂಕ್ಗಳಲ್ಲಿ ಸಾಲವನ್ನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಬಟ್ ಈಗ ಸಿವಿಲ್ ಸ್ಕೋರ್ ದೃಢೀಕರಣ ಆಗೋದು ಯಾರೆಲ್ಲ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡೆದಿರ್ತಾರೆ ಅಂತವರ ಒಂದು ಮಾಹಿತಿಯನ್ನ ಡೇಟಾವನ್ನ ಕಲೆಕ್ಟ್ ಮಾಡಿಕೊಂಡು ಅವರ ಒಂದು ಸಿವಿಲ್ ಸ್ಕೋರ್ ರೆಡಿ ಆಗುತ್ತೆ ಸ್ನೇಹಿತರೆ. ಆದ್ರೆ ಯಾರೆಲ್ಲ ಮೊದಲನೇ ಬಾರಿಗೆ ಲೋನ್ ಅನ್ನ ಪಡಿತಾ ಇದ್ದಾರೆ ಅಂತವರಿಗೆ ಸರಳೀಕರಣವನ್ನ ನೀಡಲಿಕ್ಕೆ ಈಗ RBI ಮುಂದಾಗಿದ್ದು, ಮೊದಲನೇದಾಗಿ ಫಸ್ಟ್ ಟೈಮ್ ಯಾರೆಲ್ಲ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅವರ ಒಂದು ಸಿವಿಲ್ ಸ್ಕೋರ್ 0 ಇದ್ರೂ ಕೂಡ ಅಂತವರಿಗೆ ಸಾಲವನ್ನ ಒದಗಿಸಲಿಕ್ಕೆ RBI ಈಗ ಮುಂದಾಗಿದ್ದು, ಇದರಿಂದ ಗ್ರಾಹಕರಿಗೆ ಸಹಾಯವಾಗಲಿದೆ ಸ್ನೇಹಿತರೆ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಕೂಡ ಸಾಲ ಸೌಲಭ್ಯ ದೊರಕಲಿದೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಸೊ ಯಾರೆಲ್ಲ ಈಗ ಮೊದಲನೇ ಬಾರಿಗೆ ಸಾಲವನ್ನ ತೆಗೆದುಕೊಂಡು ಎರಡನೇ ಬಾರಿಗೆ ಮತ್ತೆ ಸಾಲವನ್ನ ತೆಗಿತಾ ಇದ್ದಾರೆ, ಒಂದು ಬ್ಯಾಂಕ್ನಲ್ಲಿ ಸಾಲ ಇದ್ದು ಮತ್ತೆ ಬೇರೆ ಬ್ಯಾಂಕ್ನಲ್ಲಿ ಸಾಲವನ್ನ ತೆಗಿತಾ ಇದ್ರೆ ಅಂತವರಿಗೆ ಈ ಒಂದು ಯೋಜನೆಯ ಲಾಭ ಸಿಗಂಗಿಲ್ಲ ಸ್ನೇಹಿತರೆ. ಯಾರೆಲ್ಲ ಮೊದಲನೇ ಬಾರಿಗೆ ಲೋನ್ ಅನ್ನ ಅಪ್ಲೈ ಮಾಡಿ ತಮ್ಮ ಒಂದು ಸಿವಿಲ್ ಸ್ಕೋರ್ 0 ಇದ್ರೂ ಕೂಡ ಅಂತವರಿಗೆ ಸಾಲವನ್ನ ನೀಡಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಅಥವಾ RBI ಮುಂದಾಗಿದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಇದು ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ದೇಶಾದ್ಯಂತ ಜಾರಿಯಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ. ಅದರ ಜೊತೆಗೆ ರೈತರಿಗೂ ಕೂಡ ಇದು ನೆರವಾಗಲಿದೆ, ರೈತರಿಗೂ ಕೂಡ ಸಹಾಯವಾಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂತಹ ತಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ತಿಳಿಸ್ಕೊಡ್ರಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.